ನಮಸ್ತೆ, ವೆಲ್ಕಮ್ ಟು ಯೋರ್ ಟಿವಿ ಕನ್ನಡ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದೆ ನಡೆದ ದುರಂತದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ನಡೆದಿತ್ತು. ಗಂಭೀರವಾದ ಈ ಚರ್ಚೆಯ ನಡುವೆಯೇ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಡುವೆ ನಡೆದ ಒಂದು ಹಾಸ್ಯಮಯ ಸಂಭಾಷಣೆ ಇಡೀ ಸದನವನ್ನ ನಗೆಗಡಲಲ್ಲಿ ತೇಲುವಂತೆ ಮಾಡಿದೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಅಶೋಕ್ ನಡುವಿನ ಈ ತಮಾಷೆಯ ಮಾತುಕತೆ ಹೇಗಿತ್ತು? ಬನ್ನಿ ನೋಡೋಣ. ಹೌದು, ಕ್ರೀಡಾಂಗಣದ ದುರಂತದ ಬಗ್ಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಡೋಕೆ ಶುರು ಮಾಡಿದ್ರು. ಆಗ ಅವರು ಬೇರೆ ದೇಶಗಳಲ್ಲಿ ಆದ ದುರಂತಗಳ ಬಗ್ಗೆ ಹೇಳ್ತಾ ಇದ್ರು. ಇಂಡೋನೇಷಿಯಾದ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ಆದ ಕಾಲ್ತುಳಿತದಲ್ಲಿ 174 ಮಂದಿ ಸತ್ತಿದ್ದಾರೆ ಅಂತ ಸಿಎಂ ಹೇಳ್ತಿದ್ದಾಗ ಪಕ್ಕದಲ್ಲಿ ಕೂತಿದ್ದ ಡಿಕೆ ಶಿವಕುಮಾರ್ ತಕ್ಷಣ ಅಶೋಕ್ ಕಡೆ ತಿರುಗಿ ಅಶೋಕ್ ನಂಬರ್ ಬರ್ಕೊಳ್ಳಿ 170 ಇಂಡೋನೇಷಿಯಾ ಅಂತ ತಮಾಷೆ ಮಾಡಿದ್ರು. ಇದಕ್ಕೆ ಅಶೋಕ್ ಅವರು ಮಾತನಾಡಬೇಡ ಅಂತ ಹೇಳಿದ್ದಾರೆ ಅಂತ ನಗುತ್ತಲೇ ಹೇಳಿದ್ರು. ಇದಕ್ಕೆ ನಕ್ಕ ಸಿಎಂ ಸಿದ್ದರಾಮಯ್ಯ ನಿಮ್ಮಿಬ್ಬರ ಸ್ನೇಹ ಇದೆಯಲ್ಲ, ಅದಕ್ಕೆ ಮಾತಾಡ್ತಾ ಇದ್ದೀರಾ ಅಂತ ಕಿಚಾಯಿಸಿದ್ರು. ಇದಕ್ಕೆ ಅಶೋಕ್ ಅವರಿಗಿಂತ ಜಾಸ್ತಿ ನೀವು ಸ್ನೇಹಿತರು ಸರ್ ಅಂದಾಗ ಸಿಎಂ 2-3 ಸಾರಿ ತಲೆ ಅಲ್ಲಾಡಿಸಿ ಅದು ಸರಿ ಅಂತ ಹೇಳಿದ್ರು. ನನಗೆ ನೀನು ಒಳ್ಳೆಯ ಸ್ನೇಹಿತ, ಅದ್ರ ಬಗ್ಗೆ 2 ಮಾತೇ ಇಲ್ಲ. ಆದ್ರೆ ಈ ಅಸೆಂಬ್ಲಿಯಲ್ಲಿ ಒಂದು ತರ ಇರ್ತೀಯ, ಹೊರಗಡೆ ಇನ್ನೊಂದ್ ತರ ಇರ್ತೀಯ, ಅದೇ ನಮಗೆ ತಾಪತ್ರಯ ಎಂದು ಸಿಎಂ ತಮಾಷೆ ಮಾಡಿದ್ರು. ಆಗ ಅಶೋಕ್ ನೀವು ಕೂಡ ಹಂಗೆ ಇದ್ದೀರಿ ಸರ್, ಚೇರ್ ಮೇಲೆ ಇದ್ದಾಗ ಒಂಥರ ಇರ್ತೀರಿ, ಆಚೆ ಬಂದಾಗ ಬೇರೆ ತರ ಇರ್ತೀರಿ ಅಂತ ಹೇಳಿದಾಗ ಇಡೀ ಸದನದಲ್ಲಿ ನಗುವಿನ ಅಲೆ ಶುರುವಾಯಿತು. ಒಳಗೆ ಒಂದು ಹೊರಗೆ ಒಂದು ಸ್ನೇಹದ ಬಗ್ಗೆ ವಿವರಣೆ ಕೊಡಿ ಅಂತ ಸುನಿಲ್ ಕುಮಾರ್ ಕೇಳಿದಾಗ ಸಿಎಂ ಒಬ್ಬನೇ ಸಿಗು ನಿನಗೆ ಹೇಳ್ತೇನೆ ಅಂದಾಗ ಸದನ ಮತ್ತೊಮ್ಮೆ ನಗೆಗಡಲಲ್ಲಿ ತೇಲಿತು. ಈ ನಡುವೆ ಸಿಎಂ ಅದು ಮಹಿಮೆ ಅನ್ನೋದಕ್ಕಿಂತ ಜವಾಬ್ದಾರಿ ಎಂದಾಗ ಅಶೋಕ್ ಅದಕ್ಕೆ ಒಪ್ಪಿಗೆ ಸೂಚಿಸಿ ಕರೆಕ್ಟ್ ಎಂದ್ರು. ಒಟ್ಟಿನಲ್ಲಿ ರಾಜಕೀಯದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಈ ಸಾರ್ವಜನಿಕವಾಗಿ ಸ್ನೇಹಿತರಂತೆ ನಡೆದುಕೊಳ್ಳುವ ಮೂಲಕ ಇಡೀ ಸದನಕ್ಕೆ ನಗುವಿನ ಕ್ಷಣವನ್ನ ಸೃಷ್ಟಿಸಿದ್ದು ವಿಶೇಷವಾಗಿತ್ತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.